ಎಷ್ಟು ಸಾರಿ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರುತ್ತೆ. ಅಣ್ಣ ನಂಗೆ ತುಂಬ ಭಯ ಆಗ್ತಾ ಇದೆ. ಅವನ ಸ್ನೇಹಿತರ ಹತ್ರ ವಿಚಾರಿಸು. ಹಾಂ, ಒಂದು ನಿಮಿಷ, ಅವ್ರ ಆಫೀಸ್ಗೆ ಫೋನ್ ಮಾಡ್ತೀನಿ. ಹಲೋ, ನಾನು ಪ್ರಕಾಶ್ ಮಾವ ಮಂಜುನಾಥ್ ಮಾತಾಡ್ತಿರೋದು. ನಮ್ಮ ಪ್ರಕಾಶ್ ಅಲ್ಲಿದ್ದಾನ? ಇಲ್ಲ ಸರ್, ಅವ್ರು ಅವಾಗಲೇ ಫ್ಯಾಕ್ಟ್ರಿಗೆ ಹೋದರು. ಅವನು ಊಟ ಮಾಡಿದ್ನಾ? ಇಲ್ಲ ಸರ್, ಅರ್ಜೆಂಟ್ ಕೆಲಸ ಇದೆ ಅಂತ ಹೋದರು. ಯಾಕೆ ಸರ್? ಅವನ ನಂಬರ್ ಸ್ವಿಚ್ ಆಫ್ ಬರ್ತಾ ಇತ್ತು, ಅದಕ್ಕೆ ಕೇಳಿದೆ. ಫ್ಯಾಕ್ಟ್ರಿಗೆ ಕಾಲ್ ಮಾಡಿ ಕೇಳಲ್ಲ ಸರ್? ಬೇಡ, ನಾನೇ ವಿಚಾರಿಸ್ತೀನಿ. ಅಣ್ಣ ಏನಂತೆ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಫ್ಯಾಕ್ಟ್ರಿಗೆ ಹೋದ್ನಂತೆ. ಫ್ಯಾಕ್ಟ್ರಿಗೆ ಕಾಲ್ ಮಾಡಿ ಒಂದ್ಸಲ ಕೇಳ್ತೀರಾ? ಆಯ್ತಮ್ಮ, ವಿಚಾರಿಸ್ತೀನಿ. ಹಲೋ, ನಾನು ಪ್ರಕಾಶ್ ಮಾವ ಮಾತಾಡ್ತಿರೋದು. ಅಲ್ಲಿ ಪ್ರಕಾಶ್ ಬಂದಿದ್ನಾ? ಇಲ್ಲ ಸರ್. ಬರ್ತೀನಿ ಅಂತ ಹೇಳಿದ್ನಾ? ಇಲ್ಲ ಸರ್, ಇವತ್ತು ಅವ್ರು ಬರೋ ಪ್ರೋಗ್ರಾಮ್ ಇರಲಿಲ್ಲ. ಯಾಕೆ ಸರ್? ಇಲ್ಲ, ಏನಿಲ್ಲ ಬಿಡಿ. ಅಣ್ಣ ಎಲ್ಲಿದಾನಂತೆ? ಗೊತ್ತಿಲ್ಲ, ಅವನು ಇವತ್ತು ಫ್ಯಾಕ್ಟ್ರಿಗೂ ಹೋಗಿಲ್ವಂತೆ. ಅಯ್ಯೋ ದೇವ್ರೆ, ಅವನಿಗೇನು ಆಗ್ದಿರಲಪ್ಪ. ಅಯ್ಯೋ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಏನು ಭಯ ಪಡಬೇಡ, ಸುಮ್ಮನೆ ಇರು. ಇವ್ರಿಗೆ ಬೇರೆ ಹುಷಾರಿಲ್ಲ, ಈ ವಿಷಯ ಅವರಿಗೇನಾದರೂ? ನೋಡು, ಬಿಸ್ನೆಸ್ ಅಂದಮೇಲೆ ಅದು ಇದು ಕೆಲಸ ಇರುತ್ತೆ, ಎಲ್ಲೋ ಹೋಗಿರ್ತಾನೆ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತೀಯಾ? ನೀನು ಧೈರ್ಯವಾಗಿರೋ. ಅತ್ತೆ, ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಏನಾಗಿರ್ಬೋದು? ಬೆಳಿಗ್ಗೆ ಹೋಗುವಾಗ ನಿನ್ನ ಹತ್ರ ಏನಾದರೂ ಹೇಳಿದ್ನಾ? ಏನೂ ಹೇಳಲಿಲ್ಲ ಅತ್ತೆ. ಅರ್ಜೆಂಟ್ ಕೆಲಸ ಇದೆ ಅಂತ ಬೇಗ ಹೊರಟೋದ್ರು. ಸ್ವಾತಿ, ಹೊರಡೋಣವಾ? ಸಾರಿ, ಇವತ್ತು ಅರ್ಜೆಂಟಾಗಿ ಬೇರೆ ಕೆಲಸ ಇದೆ, ನಾಳೆ ಹೋಗೋಣ. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀವಿ, ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಆಗಲ್ವಾ? ಡೋಂಟ್ ವೆರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್ ಚಿನ್ನು. ಅಷ್ಟೇ ಹೇಳಿದ್ದು, ತುಂಬ ಅರ್ಜೆಂಟಲ್ಲಿ ಹೋದರು. ಆಫೀಸಲ್ಲೂ ಇಲ್ಲ, ಫ್ಯಾಕ್ಟ್ರಿಯಲ್ಲೂ ಇಲ್ಲ, ಅಂದ್ರೆ ಇನ್ನೆಲ್ಲಿರ್ತಾನೆ? ನೀವೇನು ಗಾಬರಿ ಆಗಬೇಡಿ. ಡೈರಿನಲ್ಲಿ ಅವನ ಫ್ರೆಂಡ್ಸ್ ನಂಬರ್ಗಳಿದೆ, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಧೈರ್ಯವಾಗಿರಿ. ಪ್ರಕಾಶ್ ಒಬ್ಬ ಬಿಸ್ನೆಸ್ ಮ್ಯಾನ್. ತನ್ನದೇ ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ಸುಂದರವಾದ ಹೆಂಡತಿ, ಮುದ್ದಾದ ಮಗು, ಪ್ರೀತಿ ತೋರಿಸೋ ಅಪ್ಪ ಅಮ್ಮ, ಇವ್ರಗಳ ಜೊತೆ ಸಂತೋಷವಾಗಿ ಕಾಲ ಕಳೀತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಒಂದಿನ ಕಾಣೆ ಆಗ್ತಾನೆ. ಅವನನ್ನ ಸಂಪರ್ಕಿಸೋಕೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಅನಿರೀಕ್ಷಿತವಾಗಿ ಹೀಗಾದ್ರೆ ಅವನ ಮನೆಯವರ ಪರಿಸ್ಥಿತಿ ಹೇಗಾಗಿರಲ್ಲ. ಮನುಷ್ಯ ತಾನೊಂದು ಬಗೆದ್ರೆ ದೈವ ಮತ್ತೊಂದು ಬಗೆಯುತ್ತೆ ಅಂತಾರೆ. ಹಾಗಾದ್ರೆ ಪ್ರಕಾಶ್ ಏನಾದ? ಎಲ್ಲಿಗೆ ಹೋದ? ನೈಸ್, ಬ್ಯೂಟಿಫುಲ್ ಆಗಿದೆ ಸುರೇಶ್. ಸರ್, ಇದಕ್ಕಿಂತಲೂ ಸೂಪರ್ ಜಾಗ ಮೇಲ್ಗಡೆ ಇದೆ, ಬನ್ನಿ ತೋರಿಸ್ತೀನಿ. ನಡಿ. ನಿಮ್ಮ ರಿಸಾರ್ಟ್ ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ ಸರ್. ಇನ್ನು 2 ವರ್ಷ ಬಿಟ್ಟು ನೋಡಿ ಸರ್, ಇದು ಎಷ್ಟು ಒಳ್ಳೆ ಕಮರ್ಷಿಯಲ್ ಏರಿಯಾ ಆಗುತ್ತೆ ಅಂತ. ಲಿಟಿಗೇಷನ್ ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಖಂಡಿತ ಇಲ್ಲ ಸರ್, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲ ಪಕ್ಕಾ ಇದೆ ಸರ್. ಇಲ್ಲಿ ನೀವು ರಿಸಾರ್ಟ್ ಮಾಡಿಬಿಟ್ರೆ ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ, ಪಾರ್ಕಿಂಗ್ ಪ್ರಾಬ್ಲಮ್ ಆಗಲಿ ಏನೂ ಇರಲ್ಲ ಸರ್.
ಸರ್ ಹೆಸರು ಪ್ರಕಾಶ್ ಅಂತ ಸರ್. ಅಡ್ರೆಸ್ ಫೋನ್ ನಂಬರ್ ಚೆಕ್ ಮಾಡಿ. ಸರ್ ನಂಬರ್ 13 3rd ಕ್ರಾಸ್ 5th ಫೇಸ್ JP ನಗರ. ಲ್ಯಾಂಡ್ಲೈನ್ ನಂಬರು 26852952. ಹಲೋ, ಇದು ಪ್ರಕಾಶ್ ಅವ್ರ ಲ್ಯಾಂಡ್ಲೈನ್ ನಂಬರಾ? ಹೌದು. ನೀವ್ಯಾರು? ಪ್ರಕಾಶ್ ಅಲ್ಲಿ? ನೀವು ಯಾರು ಮಾತಾಡ್ತಿರೋದು? ಮಂಜುನಾಥ್, ಪ್ರಕಾಶ್ ಅವ್ರ ಮಾವ. ನೀವು? ನಾನು ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಹೆಸರುಘಟ್ಟ ರೋಡಲ್ಲಿರೋ ಬೆಟ್ಟದಲ್ಲಿ ಪ್ರಕಾಶ್ ಅವ್ರ ಡೆಡ್ ಬಾಡಿ ಸಿಕ್ಕಿದೆ. ಏನು? ಅಣ್ಣ, ಯಾರದು ಫೋನು? ಪ್ರಕಾಶ್ ಎಲ್ಲಿದ್ದಾನಂತೆ? ಯಾಕೆ ಹಿಂಗೆ ಶಾಕಲ್ಲಿದ್ದೀರಾ? ಏನಾಯಿತು? ಅಣ್ಣ ಮಾತಾಡಣ್ಣ, ನನ್ನ ಮಗನಿಗೇನಾಗಿಲ್ಲ ತಾನೇ? ಸರ್, ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಸರ್. ನಡೆದ ಘಟನೆ ಬಗ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಈ ಸಿಚುವೇಶನ್ ನೋಡಿದ್ರೆ ನನಗನ್ಸುತ್ತೆ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅಂತ. ಎನಿವೇಸ್, ಬಾಡಿನ ಪೋಸ್ಟ್ಮಾರ್ಟಮ್ಗೆ ಕಳಿಸಿ. ಓಕೆ ಸರ್. ಒಂದು ಬುಲೆಟ್ ಬಿದ್ದಿದೆ. ಭಾಳ ಹತ್ರದಿಂದ ಶೂಟ್ ಮಾಡಿದ್ದಾನೆ. ಶೂಟ್ ಮಾಡಿ ಎಷ್ಟೊತ್ತಾಗಿರ್ಬೋದು? ಇನ್ನು 2 ರಿಂದ 3 ಗಂಟೆ ಆಗಿರ್ಬೇಕಷ್ಟೇ. ಸರ್, ಪ್ರಕಾಶ್ ಫ್ಯಾಮಿಲಿ ಬಂದಿದ್ದಾರೆ. ಪ್ರಕಾಶ್ ಹೇಳಿ ಪ್ರಕಾಶ್, ನಾನು ನಿಮ್ಮ ಸ್ವಾತಿ ಬಂದಿದ್ದೀನಿ, ಹೇಳಿ ಪ್ರಕಾಶ್. ಏನಾಯ್ತಪ್ಪ ನಿನ್ಗೆ? ಯಾಕೆ ಬಂದ್ಬಿಟ್ಟಿದ್ಯಪ್ಪ? ಹೇಳಪ್ಪ. ಸರ್, ಊಟಕ್ಕೆ ಬರ್ತೀನಿ ಅಂತ ಹೇಳ್ಬೋದವನು ಬರಲೇ ಇಲ್ಲ. ಅವನ ಮೊಬೈಲ್ಗೆ ಫೋನ್ ಮಾಡಿದ್ರೆ ಸ್ವಿಚ್ಡ್ ಆಫ್ ಅಂತಾನೆ ಬರ್ತಾ ಇತ್ತು. ಅದಕ್ಕೆ ನಾನು ಅವನ ಆಫೀಸ್ಗೆ, ಫ್ಯಾಕ್ಟ್ರಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸಿದೆ. ಅವ್ರೇನು ಬಿಸ್ನೆಸ್ ಮಾಡ್ತಾಯಿದ್ರು? ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಮಾಡ್ತಾ ಇದ್ದ. ಪೀಣ್ಯ 2nd ಸ್ಟೇಜ್ನಲ್ಲಿ ಅವನ ಫ್ಯಾಕ್ಟ್ರಿ ಇದೆ ಸರ್. ಸರ್, ಫ್ಯಾಕ್ಟ್ರಿಗೂ ಆಫೀಸ್ಗೂ 24 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್. ಅಂದರೆ ಆಫೀಸಿಂದ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಮಿನಿಮಮ್ ½ ಅನ್ ಅವರ್ ಬೇಕಾಗುತ್ತೆ. ಮಂಜುನಾಥ್ ಅವರೇ, ನೀವು ಫೋನ್ ಮಾಡಿದಾಗ ಅವ್ರಿನ್ನೂ ಫ್ಯಾಕ್ಟ್ರಿಗೆ ಹೋಗಿರಲಿಲ್ವಾ? ಇಲ್ಲ ಸರ್. ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅಂತ ತುಂಬ ಗಾಬರಿ ಆಯಿತು. ದಿವಸ ಊಟಕ್ಕೆ ಬರ್ತಾ ಇದ್ದ. ಆಫೀಸಿಂದ ಮನೆಗೆ ಬರೋಕ್ಕೆ 15 ನಿಮಿಷ ಸಾಕಾಗ್ತಾ ಇತ್ತು. ಅವರು ಮಧ್ಯಾಹ್ನ ಸ್ವಾತಿಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ವಾ? ಹೇಳಿದ್ರು ಸರ್, ಆದರೆ ನಾನು ನನ್ನ ಮೊಬೈಲ್ ರೀಚಾರ್ಜ್ ಮಾಡ್ಸಕ್ಕೆ ಹೋಗಿದ್ದೆ. ಅದಕ್ಕೆ ಅತ್ತೆಯವ್ರಿಗೆ ಹೇಳೋಕ್ಕಾಗಲಿಲ್ಲ ಸರ್. ನಮಗೆ ಇನ್ನೂ ಪ್ರಕಾಶ್ ಅವರ ಮೊಬೈಲ್ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಲಾಸ್ಟ್ ಕಾಲ್ ಮಾಡಿದ್ದು ಯಾರು ಅಂತ. ಮಂಜುನಾಥ್ ಅವರೇ, ನಿಮ್ಮದು ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಅಲ್ವೇನ್ರಿ? ಹೌದು ಸರ್. ಮನೇಲಿ ನಿಮ್ಮ ಯಜಮಾನ್ರಿದ್ರು, ತಕ್ಷಣ ನಿಮ್ಮ ಅಣ್ಣನ ಕರ್ಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ನಮ್ಮ ಯಜಮಾನ್ರಿಗೆ 3 ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಮ್ಮ ಅಣ್ಣನ ಕರೆಸ್ಕೊಂಡಿದ್ದೆ. ನಿಮ್ಮ ಮಗ ಊಟಕ್ಕೆ ಬರದೇ ಇದ್ದಾಗೆಲ್ಲ ನೀವು ಹೀಗೆ ಗಾಬರಿ ಆಗ್ತಿದ್ರಾ? ಇಲ್ಲ, ಆದರೆ ಇವತ್ತು ಯಾಕೋ ತುಂಬ ಭಯ ಆಯಿತು. ಯಾಕೆ ಗೊತ್ತಿಲ್ಲ. ಇವತ್ತು 12 ಗಂಟೆಗೆ ಮನೆಗೆ ಬಂದಿದ್ದ, ಅದ್ರ ತಕ್ಷಣ ಹೊರಟೋದ. ಇವತ್ತು ಅವನ ಮಗು ಸ್ಕೂಲಿಲ್ಲ, ಅಡ್ಮಿಷನ್ ಇತ್ತು. ಆದರೆ ಅದಕ್ಕೂ ಹೋಗಲಿಲ್ಲ. ಅದಕ್ಕೆ ನಂಗೆ ತುಂಬ ಗಾಬರಿ ಆಯಿತು. ಪ್ರಕಾಶ್ ಅಷ್ಟು ಅರ್ಜೆಂಟಾಗಿ ಹೋಗೋದಕ್ಕೆ ಕಾರಣ ಏನಾದರೂ ಹೇಳಿದ್ರಾ? ಅದ್ರ ಬಗ್ಗೆ ನನಗೇನೂ ಹೇಳಿರಲಿಲ್ಲ. ಆದರೆ ಊಟಕ್ಕೆ ಬರಲ್ಲ ಅಂತ ಹೇಳಿದರು. ಅತ್ತೆಯವ್ರಿಗೆ ಅದನ್ನು ಹೇಳೋದನ್ನ ಮರ್ತುಬಿಟ್ಟೆ ಸರ್. ಮಂಜುನಾಥ್ ಅವರೇ, ನಿಮ್ಮ ಹತ್ರ 8mm ಪಿಸ್ತೂಲ್ ಇದೆಯಾ? ಏನು? 8mm ಪಿಸ್ತೂಲ್ ಇಲ್ಲ ಸರ್. ಪ್ರಕಾಶ್ ಹತ್ರ ಇದೆಯಾ? ಇಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅವರು ಕ್ಯಾಬಿನ್ ಒಳಗೆ ಮಾತಾಡ್ತಾ ಇದ್ರು, ಆದರೆ ಸ್ವಲ್ಪ ಟೆನ್ಷನಲ್ಲಿದ್ದರು. ಸರಿ, ನಾನು ಈಗಲೇ ಬರ್ತೀನಿ. ಗುರು, ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ಓಕೆ ಸರ್. ಬಿಸ್ನೆಸ್ಸಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಅಂದರೆ ಇತ್ತೀಚೆಗೆ ಆ ಥರ ಏನಾದರೂ ಕಂಡು ಬಂದಿತ್ತಾ? ಇಲ್ಲ ಸರ್, ಆ ರೀತಿ ಇದ್ದರೆ ನನಗೆ ಗೊತ್ತಾಗ್ತಾ ಇತ್ತು. ಅವರ ಟೆನ್ಷನ್ಗೆ ಬೇರೆ ಏನಾದರೂ ರೀಸನ್? ಅಂದರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಬಗ್ಗೆ ಕೇಳ್ತಾ ಇದ್ದೀರಾ? ಎಸ್. ಹಾಗೇನೂ ಇರಲಿಲ್ಲ ಸರ್. ಹಾಂ, ಗುಡ್, ಥ್ಯಾಂಕ್ ಯು ಸರ್. ಪ್ರಕಾಶ್ ಕಾಲ್ ರೆಕಾರ್ಡ್ಸ್ದು ಡೀಟೇಲ್ಸ್ ಸಿಕ್ಕಿದೆಯಂತೆ ಸರ್. ಗುಡ್. ಪ್ರಕಾಶ್ಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು. ಆ ಫೋನ್ ಕಾಲ್ ಬಂದಮೇಲೆ ಅವರು ಟೆನ್ಷನಲ್ಲಿ ಹೋದರು ಅಂತ ಆಫೀಸಲ್ಲಿ ಹೇಳಿದ್ದಾರೆ. ಅಂದಮೇಲೆ ಅವ್ರಿಗೆ ಬಂದಂಥ ಲಾಸ್ಟ್ ಕಾಲ್ಗೂ ಈ ಮರ್ಡರ್ಗೂ ಏನೋ ಲಿಂಕ್ ಇರಲೇಬೇಕು. ಆ್ಯಂಡ್ ಪ್ರಕಾಶ್ ನಾನು ಇವತ್ತು ಊಟಕ್ಕೆ ಬರೋದಿಲ್ಲ ಅಂತ ಹೇಳಿರೋ ವಿಷಯನ ಸ್ವಾತಿ ಮನೆಯಲ್ಲಿ ಹೇಳೇ ಇರಲ್ಲ. ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ತಿಳಿದ ಮಾವ ಆತನ ಮನೆಗೆ ಬರ್ತಾನೆ. ಪ್ರಕಾಶ್ ಒಬ್ಬ ಬಿಸ್ನೆಸ್ ಮ್ಯಾನ್. ಅವನ ಮೊಬೈಲ್ 2 ಅವರ್ ಸ್ವಿಚ್ ಆಫ್ ಆಗಿದೆ ಅಂತ ತಿಳಿದ ತಕ್ಷಣ ಮನೆಯವರೆಲ್ಲ ಯಾಕೆ ಎಷ್ಟು ಗಾಬರಿ ಆಗಬೇಕು?
ಶಶಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಹೇಳಿದ್ರೆ ನನಗೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದೀಯಾ? ಜೀವನದಲ್ಲಿ ಎಂತೆಂಥ ಆಘಾತಗಳನ್ನು ಸಹಿಸ್ಕೊಂಡಿದ್ದೀನಿ. ಭಯ ಪಡಬೇಡ, ಹೇಳು ಏನಾಯ್ತು? ರೀ, ಪ್ರಕಾಶ್ಗೆ ಏನಾಯ್ತು? ನಿಮ್ಮ ಹಸ್ಬೆಂಡ್ ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳ್ಬಿಟ್ಟು ಹೋದ್ರು? ಅವಾಗ ಅವ್ರ ಮನಸ್ಥಿತಿ ಹೇಗಿತ್ತು? ಮಗು ಅಡ್ಮಿಷನ್ಗೆ ನಾಳೆ ಹೋಗೋಣ, ಇವತ್ತು ಬೇರೆ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳಿದ್ರು ಸರ್. ನಿಮ್ಮ ಹಸ್ಬೆಂಡ್ಗೆ ಬಿಸ್ನೆಸ್ಸಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಐ ಮೀನ್ ದುಡ್ಡಿನ ವಿಷಯದಲ್ಲಿ ಏನಾದರೂ ಕ್ಲಾಶ್ ನಡೀತಿತ್ತಾ? ಹಾಗೇನಿಲ್ಲ ಸರ್, ಅವ್ರ ಪಾಡಿಗೆ ಅವರು ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಿದ್ರು. ಹಾಗಾದರೆ ಇದು ಪರ್ಸ್ನಲ್ ವಿಷಯಕ್ಕೆ ನಡೆದಿರೋ ಕೊಲೆ ಇರ್ಬೋದು. ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರಾ ನೀವು? ಪರ್ಸ್ನಲ್ ಅಂದರೆ? ನಾನೊಂದು ಕ್ವಶನ್ ಕೇಳ್ತೀನಿ, ಸತ್ಯ ಹೇಳಬೇಕು. ನಿಮ್ಮ ಹಸ್ಬೆಂಡ್ಗೆ ಬೇರೆ ಏನಾದರೂ ಅಫೇರ್ ಇತ್ತಾ? ಸರ್, ಏನು ಕೇಳ್ತಿದ್ದೀರಾ ನೀವು? ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡಿ. ಪ್ರಕಾಶ್ ಅಂತವ್ರಲ್ಲ. ನಾವು ಪೊಲೀಸವರು ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅಪರಾಧಿಗಳನ್ನ ಹಿಡಿಯೋದು ಕಷ್ಟ ಆಗುತ್ತೆ. ಆಫೀಸ್ಗೂ ಹೋಗ್ತೀನಿ ಅಂತ ಹೊರಟ ಪ್ರಕಾಶ್ ಕೊನೆಗೂ ಸಿಕ್ಕಿದ್ದು ಶವವಾಗಿ. ಒಂದು ಕಡೆ ಮಗನ ಕಳ್ಕೊಂಡು ದುಃಖದಲ್ಲಿರೋ ತಂದೆ ತಾಯಿ, ಮತ್ತೊಂದು ಕಡೆ ಗಂಡನ ಕಳ್ಕೊಂಡಿರೋ ಶಾಕ್ನಲ್ಲಿರೋ ಪ್ರಕಾಶ್ನ ಹೆಂಡತಿ ಸ್ವಾತಿ. ಇವರಿಗೆ ಏನೂ ಅರಿಯದ ತಮ್ಮ ಮುಗ್ಧ ಮಗುನ ಸಮಾಧಾನ ಪಡಿಸೋದೇ ಒಂದು ದೊಡ್ಡ ಸವಾಲಾಗಿರುತ್ತೆ. ಆದರೆ ಇದಕ್ಕಿಂತ ದೊಡ್ಡ ಸವಾಲನ್ನ ಪೊಲೀಸ್ನವರು ಬೆನ್ನಟ್ಟು ಹೊರಡ್ತಾರೆ. ಈ ಕೊಲೆನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಸಂಶಯದ ಬೆನ್ನತ್ತು ಹೊರಟ ಪೊಲೀಸ್ನವ್ರಿಗೆ ಸಾಕ್ಷಿಗಳು ತಾವಾಗೆ ಸಿಗೋಕ್ ಶುರು ಆಗುತ್ತೆ. ಸರ್, ಕೊಲೆಯಾದ ಪ್ರಕಾಶ್ ಅವ್ರ ಕಾರ್ ಸಿಕ್ಕಿದೆಯಂತೆ ಸರ್. ಆ ಕಾರಲ್ಲಿ ಕಾರಿನ ಡಾಕ್ಯುಮೆಂಟು ಸಿಕ್ಕಿದೆಯಂತೆ ಸರ್. ಮತ್ತೇನಾದರೂ ಕ್ಲೂ? ಸರ್, ಇದರಿಂದ ಅವರು ಕಾರಲ್ಲೇ ಮರ್ಡರ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸರ್. ಲೆಟ್ಸ್ ಮೂವ್. ಪ್ರಕಾಶ್ ಬಾಡಿ ಸಿಕ್ಕಿರೋ ಜಾಗಕ್ಕೂ ಆತನ ಫ್ಯಾಕ್ಟ್ರಿ ಇರೋ ಜಾಗಕ್ಕೂ ಕಾರ್ ಸಿಕ್ಕಿರೋ ಜಾಗಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದೆಲ್ಲ ನೋಡಿದ್ರೆ ಯಾರೋ ಮಿಸ್ಲೀಡ್ ಮಾಡಿ ಆತನ ಅಲ್ಲಿ ಕರ್ಕೊಂಡೋಗಿ ಸಾಯಿಸಿ ಕಾರ್ನ ಬೇರೆ ಜಾಗಕ್ಕೆ ತೊಗೊಂಡೋಗಿ ಬಿಟ್ಟಿದ್ದಾರೆ. ಹೌದು ಸರ್, ಅವರು ಆಫೀಸಿಂದ ನೇರವಾಗಿ ಫ್ಯಾಕ್ಟ್ರಿ ಹೊರಟಿರಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸರ್. ಸರ್, ಆದರೆ ಅವ್ರ ಮಾವ ಮಂಜುನಾಥ್ ಹೇಳೋ ಪ್ರಕಾರ ಅವ್ರಿಗೆ ಬಿಸ್ನೆಸ್ನಲ್ಲಿ ಯಾರು ಶತ್ರುಗಳೇ ಇರಲಿಲ್ವಂತೆ ಸರ್. ಇಮಿಡಿಯೇಟಾಗಿ ಫೊರೆನ್ಸಿಕ್ ಲ್ಯಾಬ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಸಿಚುವೇಶನ್ ನೋಡ್ತಾ ಇದ್ರೆ ಇದು ಪರ್ಸ್ನಲ್ ರಿವೆಂಜ್ಗೆ ಕೊಲೆ ಮಾಡಿರೋದು ಅನ್ನಿಸ್ತಾ ಇದೆ ಸರ್. ಆದರೆ ಈ ಕಾರ್ನ ಕೊಲೆಯಾದ ಜಾಗದಿಂದ ಇಷ್ಟು ದೂರ ತಂದು ನಿಲ್ಲಿಸಿದಾರಲ್ಲ ಸರ್, ಯಾರಿರ್ಬೋದು ಸರ್? ಅದು ನಮ್ಮ ದಾರಿ ತಪ್ಪಿಸೋಕ್ಕೆ. ಬಹುಶಃ ಕೊಲೆ ಮಾಡಿರೋ ಜಾಗದಲ್ಲೇ ಗಾಡಿ ಬಿಟ್ಟಿದ್ದಿದ್ರೆ ಇನ್ನೂ ಬುದ್ಧಿವಂತರಾಗ್ತಾ ಇದ್ರು. ಇಲ್ಲಿಗೆ ಗಾಡಿ ತೊಗೊಂಬಂದ್ಬಿಟ್ಟು ಇದು ರಿವೆಂಜ್ಗೆ ನಡೆದಿರೋದು ಅಂತ ಕ್ಲೂ ನಮಗೆ ಕೊಟ್ಟಿದ್ದಾರೆ ಅವರು. ನನ್ನ ಮಗ ಯಾರಿಗೇನು ಅನ್ಯಾಯ ಮಾಡಿದಾನಂತ ಈ ತರ ಕೊಂದಾಗ್ಬಿಟ್ರು. ನಾನಿನ್ ಯಾರು ನನ್ನ ಮಗ ಅಂತ ಕರೀಲಿ? ಸಮಾಧಾನ ಮಾಡ್ಕೋ. ನಮ್ಮ ಕೈನಲ್ಲಿ ಏನಿದೆ ಹೇಳು? ಎಲ್ಲ ಅವನ ಆಟ. ಹಲೋ ಸರ್, ಎಲ್ಲ ಕಡೆ ವಿಚಾರಿಸಿದ್ದೀನಿ ಸರ್. ಪ್ರಕಾಶ್ಗೆ ಅವ್ರ ಬಿಸ್ನೆಸ್ನಲ್ಲಿ ಅಂಥ ದುಶ್ಮನ್ಗಳು ಯಾರೂ ಇರಲಿಲ್ಲ ಸರ್. ಜೊತೆಗೆ ಅವ್ರ ಮಾವ ಕೂಡ ಅಂಥವ್ರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್. ಇಷ್ಟು ದಿವಸ ಆ ಬಿಸ್ನೆಸ್ನಲ್ಲಿ ಅವ್ರ ಮಾವನೇ ಪ್ರಕಾಶಿಗೆ ಸಪೋರ್ಟ್ ಮಾಡಿದ್ದು ಅಂತಲೂ ಗೊತ್ತಾಗಿದೆ ಸರ್. ಆದರೆ 1.5 ತಿಂಗಳ ಹಿಂದೆ ಪ್ರಕಾಶ್ ಅವರು JP ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದರು ಸರ್. ಯಾರ ವಿಷಯಕ್ಕೆ? ಓಕೆ ಸರ್, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. 1.5 ತಿಂಗಳಿಂದ ಪ್ರಕಾಶ್ ಅವರು JP ನಗರ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಮಿಸ್ಸಿಂಗ್ ಕಂಪ್ಲೇಂಟಾ? ಯಾರು ಮಿಸ್ ಆಗಿದ್ದಾರೆ ಅಂತ? ಪ್ರಕಾಶ್ ಅವ್ರ ಹೆಂಡತಿ ಸ್ವಾತಿ ಅವರು. ಹೊರನೋಟಕ್ಕೆ ಚೆನ್ನಾಗಿ ಕಾಣೋ ಸಂಸಾರದಲ್ಲಿ ಒಳಗಿನ ಹುಳುಕುಗಳು ಕಾಣೋದೇ ಇಲ್ಲ. ಆದರೆ ಅಂತ ಒಂದು ಹುಳುಕು ಪೊಲೀಸ್ನವ್ರಿಗೆ ಕಾಣುತ್ತೆ. ಅದೇನಂದ್ರೆ ಪ್ರಕಾಶ್ ಕೊಲೆ ಆಗೋ 1.5 ತಿಂಗಳ ಮುಂಚೆ JP ನಗರ ಪೊಲೀಸ್ ಠಾಣೆಯಲ್ಲಿ ತನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಮತ್ತೆ 3 ದಿನ ಆದಮೇಲೆ ಆ ಕಂಪ್ಲೇಂಟ್ನ ವಾಪಸ್ ತಗೊಂಡಿರ್ತಾನೆ.
ಜೊತೆಗೆ ತನ್ನ ಹೆಂಡತಿ ಯೂಸ್ ಮಾಡೋ ಮೊಬೈಲ್ ನೆಟ್ವರ್ಕ್ ಕಂಪ್ನಿಗೆ ಹೋಗಿ ಆಕೆಯ ಕಾಲ್ ಡೀಟೇಲ್ಸ್ ಕೇಳಿರ್ತಾನೆ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಕೊಲೆಗಾರರು ದೂರದಲ್ಲೆಲ್ಲೋ ಇಲ್ಲ, ಇಲ್ಲೇ ಹತ್ರದಲ್ಲೇ ಇದ್ದಾರೆ ಅಂತ ಪೊಲೀಸ್ನವ್ರಿಗೆ ಅನ್ಸೋಕೆ ಶುರುವಾಗಿದ್ದು ಆಗಲೇ. ಐ ಆಮ್ ಶೋರ್ ಇದು ಪರ್ಸನಲ್ ಮ್ಯಾಟ್ರಿಗೆ ನಡೆದಿರುವಂಥ ಮರ್ಡರ್, ಅದರಲ್ಲೂ 4 ಗೋಡೆಗಳ ಒಳಗಿನ ವಿಷಯಕ್ಕೆ ನಡೆದಿರುವಂಥ ಕೊಲೆ. ಸರ್, ಪ್ರಕಾಶ್ ಕಾಲ್ ಡೀಟೇಲ್ಸು ನಮಗೆ ಸಾಯಂಕಾಲ ಸಿಗುತ್ತೆ, ಆಗ ಎಲ್ಲ ಕ್ಲಿಯರ್ ಆಗುತ್ತಲ್ಲ ಸರ್? ಪ್ರಕಾಶ್ ಮತ್ತು ಆತನ ಹೆಂಡತಿ ನಡುವೆ ಸಂಬಂಧ ಸರಿ ಇರಲಿಲ್ಲ, ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ನನಗನ್ಸುತ್ತೆ. ಅದರಲ್ಲೂ ಆಕೆ ಸುಮಾರು ವಿಷಯಗಳನ್ನ ನಮ್ಮಿಂದ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಆಕೆನ ಕರ್ಕೊಂಡು ಬಂದು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಸರ್. ಅಷ್ಟಕ್ಕೆ ಅವರು ನಾನು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ತವ್ರ ಮನೆಗೆ ಹೋಗೋರು ಮನೇಲೂ ಹೇಳ್ದೆ ಹೋಗ್ತೀರಾ? ಮಗನೂ ಬಿಟ್ಟು ಹೋಗ್ತೀರಾ? ನೀವು ತವ್ರ ಮನೆಗೆ ಹೋದಾಗ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಯಾಕೆ? ಅದು ಕಳೆದ 6 ತಿಂಗಳಿಂದ ನನಗೂ ಪ್ರಕಾಶ್ ನಡುವೆ ಮನಸ್ತಾಪ ಇತ್ತು ಸರ್. ನಾನು ಅದನ್ನೇ ಕೇಳಿದ್ದು, ನಿಮ್ಮ ಮತ್ತು ಪ್ರಕಾಶ್ ಮಧ್ಯೆ ಏನಾದರೂ ಗಲಾಟೆ ಇತ್ತಾ ಅಂತ. ಆದರೆ ಏನೂ ಇಲ್ಲ ಅಂತ ಹೇಳಿದ್ರಿ. ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್. 6 ತಿಂಗಳಿಂದನೂ ನೀವಿಬ್ಬರು ಸರಿ ಹೋಗದೆ ಇರೋವಂಥ ಕಾರಣ ಏನು? ಸ್ವಾತಿ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಾನು ನಿನಗೇನು ಅನ್ಯಾಯ ಮಾಡಿದ್ದೀನಿ? ನೀನು ಹೀಗೆಲ್ಲ ಮಾಡ್ತಿದ್ರೆ ನಂಗೆ ತುಂಬ ಹಿಂಸೆ ಆಗುತ್ತೆ. ಸ್ವಾತಿ, ನಾನು ನಿನ್ನ ಜೊತೆನೇ ಮಾತಾಡ್ತಿರೋದು. ಯಾಕೆ? ಕಾರಣ ಏನು ಅಂತ ನಿಮಗೆ ಗೊತ್ತಿಲ್ವಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಮನೇಲೊಬ್ಳು ಹೆಂಡತಿ ಇದ್ದಾಳೆ, ನನಗೊಂದು ಮಗು ಇದೆ ಅನ್ನೋದು ನೆನಪಿಲ್ಲ ನಿಮಗೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀರಾ, ರಾತ್ರಿ 10 ಗಂಟೆಗೆ ಬರ್ತೀರಾ, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀರಾ. ಸಾಕಾಗಿ ಹೋಗಿದೆ ರೀ ನನಗೆ. 3 ಹೊತ್ತು ಕೆಲಸ ಕೆಲಸ ಕೆಲಸ, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿದೆ ನಿಮಗೆ? ಅದ್ರಲ್ಲಿ ಕೋಪ ಮಾಡ್ಕೊಳ್ಳೋ ಅಂಥದ್ದೇನಿದೆ? ನನ್ನ ಕೆಲಸನೇ ಆಗಿದೆ, ಅದರಿಂದ ನಿನಗೆ ನನ್ನೇ ಆಗ್ತಿದೆ. ಹೆಂಡತಿ ಅನ್ನೋಳು ಒಬ್ಳಿದ್ದಾಳೆ, ಅವಳಿಗೂ ಟೈಮ್ ಕೊಡ್ಬೇಕಂತ ನಿಮ್ಗೆ ಅನ್ಸಲ್ವಾ? ಯಾವಾಗೂ ಬಿಸ್ನೆಸ್ಸು ಅಂತ ನನ್ನಿಂದ ದೂರ ಹೋಗ್ತಾನೆ ಇರ್ತೀರಾ. ಇನ್ನೇನು ಮಾಡಬೇಕು? 3 ಹೊತ್ತು ಕೆಲಸ ಬಿಟ್ಟು ನಿನ್ನ ಕಣ್ಣೆದುರುಗಡೆ ಕೂತಿರ್ಬೇಕಾ? ಅದು ಮಾಡೋಕ್ಕಾಗಲ್ಲ. ನಾನು ಕೆಲಸ ಮಾಡ್ತಿರೋದು, ಕಷ್ಟಪಡ್ತಿರೋದು ನಾವೆಲ್ಲ ಸುಖವಾಗಿರ್ಬೇಕು ಅಂತ ತಾನೇ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನಗೂ ನನ್ನ ಮಗುಗೂ ಟೈಮ್ ಕೊಡಬೇಕು. ನಿಮ್ಮಿಬ್ಬರಿಗೂ ಟೈಮ್ ಕೊಟ್ಟು ನಾನು ನನ್ನ ಬಿಸ್ನೆಸ್ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವ್ರ ಈ ನಡವಳಿಕೆಯಿಂದ ನಾವಿಬ್ರು ದೂರ ಆಗ್ತಿದೀವಿ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಸರ್ ಅವರು. ಅವ್ರಿಗೆ ಬೇರೆ ಏನಾದರೂ ಅಫೇರ್ ಅಥವಾ ನಿಮಗೆ ಆ ಥರ ಅನುಮಾನ? ಇಲ್ಲ ಸರ್, ಅವ್ರಿಗೆ ಯಾವುದೇ ರೀತಿ ಅಫೇರ್ ಇರಲಿಲ್ಲ. ಯಾವಾಗಲೂ ಕೆಲಸ ಅಂತ ನನ್ನ ಮಗುನ ನೆಗ್ಲೆಕ್ಟ್ ಮಾಡ್ತಾನೆ ಬಂದರು. ಮದುವೆ ಆಗಿ 4 ವರ್ಷ ಆದರೂ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೇ ಇಲ್ಲ ಸರ್. ನನಗನ್ಸುತ್ತೆ ನೀವಿರೋ ವಿಷಯನ ನಮ್ಮ ಹತ್ರ ಸರಿಯಾಗಿ ಹೇಳ್ತಾ ಇಲ್ಲ. ನೀವು ಸತ್ಯ ಹೇಳದೆ ಹೋದರೆ ನಮಗೆ ಕೊಲೆಗಾರನ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ ಸರ್? ನನಗೆ ಗೊತ್ತಿರೋಷ್ಟನ್ನು ಹೇಳಿದ್ದೀನಿ. ಹಾಗಿದ್ರೆ ಮನೇಲೂ ತಿಳಿಸ್ದೆ ನೀವು ನಿಮ್ಮ ತಂದೆ ಮನೆಗೆ ಹೋಗ್ತಿದ್ರಲ್ಲ, ಯಾಕೆ? ಅವ್ರಿಗೆ ನನ್ನ ಹತ್ರ ಇದ್ದಾಗ ನನ್ನ ಬೆಲೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್. ಅದಕ್ಕೆ ಈ ರೀತಿ ಮಾಡ್ತಿದ್ದೆ. ಆದರೂ ಅವ್ರು ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆ ನೋವನ್ನ ನಾನು ಒಬ್ಬಳೇ ಅನುಭವಿಸ್ತಿದ್ದೆ ಸರ್. ಓಕೆ, ಅವರು ಕೊಲೆ ಆಗೋ ದಿನ ಅವ್ರಿಗೆ ಯಾರು ಕಾಲ್ ಮಾಡಿದ್ರು ಅಂತ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಬೆಳಿಗ್ಗೆ ಆಫೀಸ್ಗೆ ಅಂತ ಹೋದವರು. ಯಾರ ಜೊತೆ ಮಾತಾಡಿರ್ತಾರೆ ಅಂತ ನನಗೆ ಹೇಗೆ ಸರ್ ಗೊತ್ತಾಗಬೇಕು? ಆದರೆ ಒಂದಂತೂ ಸತ್ಯ ಸರ್, ಅವ್ರಿಗೆ ಯಾರ ಜೊತೆನೂ ಅಫೇರ್ ಇರಲಿಲ್ಲ. ಅವರಿಬ್ಬರ ಮಧ್ಯೆ ಆವಾಗ ಗಲಾಟೆ ಆಗ್ತಾ ಇತ್ತು. ಆದರೆ ಅದು ಯಾವ ಹಂತದಲ್ಲಿತ್ತಂತ ನನಗೆ ಮಾತ್ರ ಗೊತ್ತಿಲ್ಲ. ಅವನಾಗಲಿ ಅವಳಾಗಲಿ ನನಗಿದ್ರ ಬಗ್ಗೆ ಏನು ಹೇಳ್ತಾನೆ ಇರಲಿಲ್ಲ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅವನು ಯಾರ ಜೊತೆನೂ ಗಲಾಟೆ ಮಾಡ್ಕೊಂಡವನೇ ಅಲ್ಲ ಸರ್. ಅವನಾಯಿತು, ಅವನ ಕೆಲಸ ಆಯಿತು ಅಂತ ಇದ್ದ. ಅವನ ಕೊಲೆ ಆದ ದಿನ ಅವನ ಮಗುನ ಸ್ಕೂಲಿಗೆ ಸೇರ್ಸೋಕೆ ಹೋಗಬೇಕಾಗಿತ್ತು. ಆದರೆ ಅದೇನೋ ಕೆಲಸ ಇದೆ ಅಂತ ಅರ್ಜೆಂಟಾಗಿ ಹೋಗ್ಬಿಟ್ನಂತೆ. ಒಂದು ವೇಳೆ ಅವನ ಸ್ಕೂಲಿಗೆ ಮಗುನ ಸೇರಿಸೋಕೆ ಹೋಗಿದ್ರೆ ಅವನ ಕೊಲೆ ಆಗ್ತಿರ್ಲಿಲ್ವೋ ಏನೋ. ಹೀಗೆಲ್ಲ ಆಗುತ್ತೆ ಅನ್ನೋ ಕಲ್ಪನೆಯೂ ನಮಗಿರಲಿಲ್ಲ ಸರ್. ಏನೇ ಆದರೂ ಅವನ ಸಾವು ನಮ್ಮನ್ನು ತುಂಬ ಕಾಡುತ್ತೆ ಸರ್. ಪ್ರಕಾಶ್ಗೆ ಅಫೇರ್ ಇತ್ತಾ? ಅಂದರೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ? ಸರ್, ಏನು ಹೇಳ್ತಾ ಇದ್ದೀರಾ ಸರ್? ಪ್ರಕಾಶ್ ಒಬ್ಬ ಜೆಂಟ್ಲ್ಮೆನ್ ಸರ್. ಅವನು ಸ್ವಾತಿನ ತುಂಬ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾನೆ. ಅವ್ರಿಗೀಗ 3 ವರ್ಷದ ಮಗಳು ಕೂಡ ಇದ್ದಾಳೆ. ಇರ್ಬೋದು, ಅಷ್ಟಕ್ಕೆ ಈ ಥರ ಸಂಬಂಧಗಳಿರಬಾರ್ದು ಅಂತ ಏನಿಲ್ವಲ್ಲ? ನೋ ಸರ್, ಇದೆಲ್ಲ ನಿಮ್ಮ ಕಲ್ಪನೆ ಅಷ್ಟೇ. ಆದರೆ ಪ್ರಕಾಶ್ ಅಂತವನಲ್ಲ. ಹಾಗಾದರೆ ಕೊಲೆಗೆ ಬೇರೆ ಏನೋ ಕಾರಣ ಇದೆ ಅಂತ ಆಯಿತು. ಮೋಸ್ಟ್ಲಿ ಬಿಸ್ನೆಸ್ ವಿಷಯಕ್ಕೋ ದುಡ್ಡಿನ ವಿಷಯಕ್ಕೋ ಈ ಕೊಲೆ ನಡೆದಿರ್ಬೋದು. ಅವ್ರಿಗೆ ಲಾಸ್ಟ್ ಕಾಲ್ ಯಾರು ಮಾಡಿದ್ದು ಅಂತ ಗೊತ್ತಾದರೆ ಕೊಲೆಗಾರ ಸಿಕ್ಕಿದಾಗೆ.
ಸರ್ ಪ್ರಕಾಶ್ ಅವ್ರ ಕಾಲ್ ಡೀಟೇಲ್ ಸರ್ ಲಾಸ್ಟ್ ಕಾಲ್ ಈ ನಂಬರಿಂದ ಬಂದಿದೆ ಸರ್. ನಾನು ಈ ನಂಬರ್ಗೆ ಫೋನ್ ಮಾಡಿದ್ದೆ, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಗಾದರೆ ಈ ನಂಬರಿಗೂ ಈ ಕೊಲೆಗೂ ಏನೋ ಸಂಬಂಧ ಇದೆ. ಇದು ಯಾರ ಹೆಸರಲ್ಲಿದೆ ಅಂತ ಗೊತ್ತಾದರೆ ಕೊಲೆಗಾರ ಖಂಡಿತ ಸಿಕ್ಬೀಳ್ತಾನೆ. ಎಸ್ ಸರ್, ಈ ನಂಬರ್ ಯಾರ ಹೆಸರಿದೆ ಅನ್ನೋ ಡೀಟೇಲ್ಸನ್ನು ನಾನು ಈಗಲೇ ಕಲೆಕ್ಟ್ ಮಾಡ್ತೀನಿ ಸರ್. ಓಕೆ ಸರ್, ನಂಬರ್ 32/2 6th ಕ್ರಾಸ್ 8th ಮೇನ್ ಕಂಠೀರವ ನಗರ ಈ ಅಡ್ರೆಸ್ನಲ್ಲಿದೆ ಸರ್. ಈ ಅಡ್ರೆಸ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸರ್ ಈ ಅಡ್ರೆಸ್ ತಪ್ಪಿದೆ ಅಂಗಡಿ ಏನು ಹೇಳ್ದ ಸರ್? ಈ ಅಡ್ರೆಸ್ ತಪ್ಪಿದೆ ಅಂತ ಸರ್. ಈಗ ಕನ್ಫರ್ಮ್ ಆಯಿತು, ಇದು ಪಕ್ಕಾ ಪ್ರೀ ಪ್ಲ್ಯಾನ್ ಮರ್ಡರ್. ಸರ್, ಕೊಲೆಯಾದ ಪ್ರಕಾಶು ಬಿಸ್ನೆಸ್ನಲ್ಲಂತ ಸ್ಟ್ರಾಂಗ್ ಪರ್ಸನ್ ಅಲ್ಲ ಅನ್ಸುತ್ತೆ ಸರ್. ಅಂಥದ್ರಲ್ಲಿ ಈ ಕೊಲೆ ಯಾವುದೋ ಪರ್ಸ್ನಲ್ ರೀಸನ್ಗೆ ನಡೆದಿರಬೇಕು. ಇನ್ನು ನಾವು ಲೇಟ್ ಮಾಡಬಾರ್ದು. ಕಮ್ ಆನ್, ಲೆಟ್ಸ್ ಮೂವ್. ಅಪ್ಪ ಅಲ್ಲಿಗೆ ಹೋಗಿರೋದೆ? ಆಫೀಸ್ಗೆ ಹೋಗಿದ್ದಾರೆ ಪುಟ್ಟ, ಬರ್ತಾರೆ. ನನ್ನ ಮಗನಿಗೆ ಸಾಯೋ ವಯಸ್ಸಾಯಿತು, ಯಾಕೆ ಹೀಗಾಯ್ತು? ದೇವರು ಯಾಕೆ ಹೀಗೆ ಮಾಡಿಬಿಟ್ಟ? ನನ್ನ ಮಗ ಯಾರ ವಿಷಯಕ್ಕೂ ಹೋದವನಲ್ಲ, ಯಾರೊಟ್ಟಿಗೆ ಜಗಳಾಡಿದವನು ಅಲ್ಲ. ಆದರೂ ಅವನು ಯಾರು ಕೊಂದ್ರು, ಯಾಕೆ ಕೊಂದ್ರು, ನಮಗೆ ನೀ ಯಾರು ಗತಿ? ನೀನು ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಆ ದೇವ್ರಿಗೆ ನಾವೆಲ್ಲರೂ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾಡಿಬಿಟ್ಟ. ಸರ್, ಕಾರ್ನಲ್ಲಿ 3 ಜನರ ಫಿಂಗರ್ ಪ್ರಿಂಟ್ ಇದೆ. ಒಂದು ಕೊಲೆಯಾದ ಪ್ರಕಾಶ್ದು ಮತ್ತು ಇನ್ನಿಬ್ಬರದು. ಅಂದರೆ ಈ ಕೊಲೆನಲ್ಲಿ ಇಬ್ಬರು ಶಾಮೀಲಾಗಿದ್ದಾರೆ ಅಂತಾಯಿತು. ಸೊ ಇದು ಪಕ್ಕಾ ಪ್ರೀ ಪ್ಲ್ಯಾನ್ ಮರ್ಡರ್. ಸರ್, ಇಡೀ ಏರಿಯಾ ಸರ್ಚ್ ಮಾಡಿದೆ ಸರ್. ಪ್ರಕಾಶ್ಗೆ ಸುಪಾರಿ ಕೊಟ್ಟಿರೋ ಹಾಗೆ ಯಾರೂ ಕಾಣಿಸ್ತಾ ಇಲ್ಲ ಸರ್. ಹೊರಗಿನವ್ರಿಗೆ ಸುಪಾರಿ ಕೊಟ್ಟಿರೋ ಚಾನ್ಸಸ್ ಏನಾದರೂ? ಇಲ್ಲ ಸರ್, ಅಂಥವ್ರು ಯಾರಾದರೂ ಸಿಟಿಗೆ ಎಂಟ್ರಿ ಆಗಿದ್ದರೆ ನನಗೆ ಗೊತ್ತಾಗ್ತಾ ಇತ್ತು. ಓಕೆ, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ. ಓಕೆ ಸರ್. ಸರ್, ಪ್ರಕಾಶ್ ಕೊನೆದಾಗ ಕಾಲ್ ಮಾಡಿದ ಮೊಬೈಲ್ನ IME ಡೀಟೇಲ್ಸ್ ತರಿಸಿದ್ದೀನಿ ಸರ್. ಪ್ರಕಾಶ್ ಕೊಲೆಯಾದ 2 ದಿನದವರೆಗೂ ಈ ಮೊಬೈಲು ಆ್ಯಕ್ಟಿವ್ ಆಗಿತ್ತು, ಆಮೇಲೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದು ಅಲ್ಲದೆ ಪ್ರಕಾಶಕ್ಕೆ ಬಂದಿದ್ದ ಕಾಲ್ ನಂಬರೇ ಬೇರೆ, ಈ ಸೆಟ್ಟಲ್ಲಿ ಯೂಸ್ ಮಾಡ್ತಿದ್ದ ನಂಬರೇ ಬೇರೆ. ಈ ನಂಬರ್ ಯಾರ ಹೆಸರಲ್ಲಿದೆ? ಪ್ರತಾಪ್ ಅಂತ, ಮಂಡ್ಯ ಅಡ್ರೆಸ್ನಲ್ಲಿದೆ. ಪ್ರತಾಪ್. ಪ್ರತಾಪ್ ಅಂದ್ರೆ ನೀನೇನಾ? ಹೌದು ಸರ್. ಸರ್, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿರಿ? ನಿಜ ಏನು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಪ್ರಕಾಶ್ ಅನ್ನೋ ಬಿಸ್ನೆಸ್ ಮ್ಯಾನ್ ಕೊಲೆ ಮಾಡಿರೋದು ನೀನೇ. ನಿನ್ನ ಜೊತೆ ಇನ್ನೂ ಒಬ್ಬ ಶಾಮೀಲಾಗಿದ್ದ, ಅವನೆಲ್ಲಿದ್ದಾನೆ ಹೇಳು. ಸರ್, ಯಾವ ಪ್ರಕಾಶ ಸರ್? ನನಗೆ ಯಾವ ಪ್ರಕಾಶನೂ ಗೊತ್ತಿಲ್ಲ. ನೀವು ಏನು ಹೇಳ್ತಿದ್ದೀರಂತನೂ ಅರ್ಥ ಆಗ್ತಿಲ್ಲ. ರಾಸ್ಕಲ್! ಸರ್, ಸುಳ್ಳು ಬಗುಡ್ತೇನೋ? ನೀನು ಇನ್ನೊಬ್ಬ ಸೇರ್ಕೊಂಡು ಪ್ರಕಾಶನ್ ಕೊಲೆ ಮಾಡಿ ಬಾಡಿ ಒಂದು ಕಡೆ, ಕಾರ್ ಒಂದು ಕಡೆ ಬಿಸಾಕಿದ್ದೀರಾ. ಕೊಲೆ ಮಾಡೋಕ್ಕೆ ಮುಂಚೆ ಅವ್ನ ಸೆಲ್ಲಿಗೆ ಫೋನ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಯಾವ ಕೊಲೆ ಸರ್? ಏನು ಅರ್ಥ ಆಗ್ತಿಲ್ಲ ಸರ್ ನನಗೆ. ಇನ್ನು 20 ನಿಮಿಷ ಟೈಮ್ ಕೊಡ್ತೀನಿ. ಸತ್ಯ ಏನು ಅಂತ ಒಪ್ಕೋಬೇಕು, ಇಲ್ಲ ಅಂತಂದ್ರೆ ಇಲ್ಲೇ ಉಲ್ಟಾ ಎತ್ತಾಕ್ಬಿಡ್ತೀನಿ. ಪೊಲೀಸ್ನವ್ರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿರೋ ಈ ಕೇಸ್ನಲ್ಲಿ ಮತ್ತೊಂದು ಬಲವಾದ ಟ್ವಿಸ್ಟ್ ಸಿಗುತ್ತೆ. ಅದೇನಂದ್ರೆ ಪ್ರಕಾಶ್ನ ಸ್ನೇಹಿತ ರಾಕೇಶ್. ಬಿಸ್ನೆಸ್ ವಿಚಾರಕ್ಕೋ ಅಥವಾ ದುಡ್ಡಿನ ವಿಚಾರಕ್ಕೋ ಈ ಕೊಲೆ ನಡೆದಿರ್ಬೋದು ಅಂತ ಅನ್ಕೊಂಡಿದ್ದ ಪೊಲೀಸ್ನವ್ರಿಗೆ ಈ ಕೊಲೆಯ ಸ್ವರೂಪ ಬೇರೆನೇ ಇದೆ ಅನ್ನೋ ಸುಳಿವು ಸಿಕ್ಕಿದ್ದು ಈ ರಾಕೇಶ್ ಹೆಸರು ಈ ಕೇಸ್ನಲ್ಲಿ ಎಂಟ್ರಿ ಆದಮೇಲೆ. ಸರ್, ಈ ಪ್ರತಾಪು ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಗಾರ್ಮೆಂಟ್ಸು ರಾಕೇಶ್ ಅನ್ನೋನಿಗೆ ಸೇರಿದ್ದು. ರಾಕೇಶ್? ಹಲೋ, ಎಸ್. ಪ್ರತಾಪ್ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿರೋದು. ಏನು ವಿಷಯ? ಪ್ರತಾಪ್ ರಾಕೇಶ್ ಜೊತೆ ಕೆಲಸ ಮಾಡ್ತಾನೆ. ನನಗನ್ಸುತ್ತೆ ಈ ಕೇಸ್ನಲ್ಲಿ ರಾಕೇಶ್ ಕೂಡ ಇನ್ವಾಲ್ವ್ ಆಗಿದ್ದಾನೆ. ಸರ್, ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ರಾಕೇಶು ಮತ್ತು ಪ್ರಕಾಶು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ರು.
ಸೊ ಅವರಿಬ್ಬರ ಮಧ್ಯೆ ದ್ವೇಷ ಇರಲಿಲ್ಲ ಸರ್, ಒಳ್ಳೆ ಸ್ನೇಹಿತರಾಗಿದ್ದರು. ಸರ್ ಪ್ರತಾಪ್ ನಿಮ್ಮದ ಮಾತಾಡ್ಬೇಕಂತೆ ಸರ್. ಸರ್ ಪ್ರಕಾಶ್ ಅನ್ನೋರು ನನ್ನ ಹಣೆಗೂ ನಂಗೆ ಗೊತ್ತಿಲ್ಲ ಸರ್. ನನ್ನ ಮೊಬೈಲ್ನ ನಮ್ಮ ಓನರ್ ರಾಕೇಶ್ ಅವರು 2 ದಿನ ಇಸ್ಕೊಂಡಿದ್ರು ಸರ್. ನನ್ನ ಮೇಲೆ ಹಣೆಗೂ ಮತ್ತಿನ್ನೇನು ನಂಗೆ ಗೊತ್ತಿಲ್ಲ ಸರ್. ಪ್ರತಾಪ್ ಸರ್ ನಿಮ್ಮ ಹತ್ರ ಯಾವ ಫೋನ್ ಇದೆ? ನನ್ನ ಹತ್ರ ಯಾವುದೋ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಸರ್. ಒಂದು 2 ಡೇಸ್ ಯೂಸ್ ಮಾಡ್ಬೋದಾ ನಿಮ್ಮ ಫೋನ್ನ? ಈ ಬಡವನ ಫೋನ್ ನಿಮಗೆ ಯಾಕೆ ಸರ್? ಸ್ವಲ್ಪ ಬೇಕಾಗಿತ್ತು, 2 ದಿನ ಮೇಲೆ ವಾಪಸ್ ಕೊಡ್ತೀನಿ. ಸರಿ ಸರ್. ಥ್ಯಾಂಕ್ ಯು. ಸರಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ ಸರ್. ನಮ್ಮ ಯಜಮಾನ್ರಿಗೆ ಕೇಳಿದ್ರೆ ಕೊಡದೆ ಇರೋಕ್ಕಾಗುತ್ತಾ ಸರ್? ಅದಕ್ಕೆ ನಾನು ಅವ್ರಿಗೆ ನನ್ನ ಮೊಬೈಲ್ ಕೊಟ್ಟೆ. ಅವರು 2 ದಿನ ಉಪಯೋಗ ಮಾಡಿಕೊಂಡು ನನಗೆ ವಾಪಸ್ ಕೊಟ್ಟರು. ಅಷ್ಟೊತ್ತಿಗಾಗಲೇ ನಾನು ಹೊಸ ಮೊಬೈಲ್ ತೊಗೊಂಡಿದ್ದೆ ಸರ್. ಅದಕ್ಕೆ ಹಳೆ ಮೊಬೈಲ್ನ ನಾನು ಮತ್ತೆ ಯೂಸ್ ಮಾಡಲಿಲ್ಲ, ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟೆ ಸರ್. ವಾಟ್? ಏನು ಹೇಳ್ತಿದ್ದೀರಾ ಸರ್ ನೀವು? ಪ್ರತಾಪ್ ನಿಮ್ಮ ಹತ್ರನೇ ಕೆಲಸ ಮಾಡೋದು ನಿಜಾನಾ? ಹೌದು. ನವೆಂಬರ್ 7ನೇ ತಾರೀಕು ನೀವು ಪ್ರತಾಪ್ ಫೋನ್ನ ಯೂಸ್ ಮಾಡೋಕ್ಕೆ ತೊಗೊಂಡಿದ್ರಿ, ನಿಜಾನಾ? ಸರ್ ಅಂಥ ಅವಶ್ಯಕತೆ ನನಗೇನಿದೆ ಸರ್? ಒಂದು ಫೋನ್ ತೊಗೊಳ್ಳೋದು ನನಗೆ ದೊಡ್ಡ ವಿಷಯನಾ? ಮಿಸ್ಟರ್ ರಾಕೇಶ್, ಕೊಲೆ ಆದ ಪ್ರಕಾಶ್ ನಿಮ್ಮ ಫ್ರೆಂಡ್. ಅವರು ಕೊಲೆ ಆದ ಟೈಮ್ನಲ್ಲೇ ನೀವು ಪ್ರತಾಪ್ ಫೋನ್ನ ಯೂಸ್ ಮಾಡೋಕ್ಕೆ ತೊಗೊಂಡಿದ್ದೀರ. ಜೊತೆಗೆ ಆ ನೆಟ್ವರ್ಕ್ ಕೂಡ ಪ್ರಕಾಶ್ ಕೊಲೆ ಆದ ಸ್ಥಳದಲ್ಲೇ ತೋರಿಸ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ? ಸರ್ ಪ್ರಕಾಶ್ ನನ್ನ ಬೆಸ್ಟ್ ಫ್ರೆಂಡು, ಅವನು ನಾನು ಕೊಲೆ ಮಾಡೋಕ್ಕೆ ಹೇಗೆ ಸಾಧ್ಯ? ಪ್ರತಾಪ್ ನಿಮಗೆ ಸುಳ್ಳು ಹೇಳಿದ್ದಾರೆ. ನಾನು ಯೂಸ್ ಮಾಡೋದು ನನ್ನ ಮೊಬೈಲು, ನನ್ನ ನಂಬರ್ ಮಾತ್ರ. ನನಗನ್ಸುತ್ತೆ ಇದು ಹೆಣ್ಣಿನ ವಿಷಯಕ್ಕಾಗಿ ನಡೆದಿರುವಂಥ ಕೊಲೆ. ಅಂದರೆ ಸರ್ ನೀವು ಹೇಳೋದು? ಎಸ್, ಆದರೆ ಪೂರ್ತಿ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಹಾಗಾದರೆ ನೆಕ್ಸ್ಟು? ಹೌದು ಸರ್, ಲಾಸ್ಟ್ ಮಂತ್ ಪ್ರಕಾಶ್ ಅವರು ಬಂದು ಸ್ವಾತಿ ಅವ್ರ ಕಾಲ್ ಡೀಟೇಲ್ಸ್ ಕೇಳಿದರು. ಆದರೆ ನಾವು ಕಸ್ಟಮರ್ ಪರ್ಮಿಷನ್ ಇಲ್ಲದೆ ಕಾಲ್ ಡೀಟೇಲ್ಸ್ ಕೊಡಲ್ಲ ಅಂತ ಹೇಳಿದ್ವಿ. ಈ ವಿಷಯನ ಸ್ವಾತಿ ಅವರಿಗೂ ತಿಳಿಸಿದ್ವಿ. ಅವರು ಸಹ ಯಾವುದೇ ಕಾರಣಕ್ಕೂ ಕಾಲ್ ಡೀಟೇಲ್ಸ್ ಕೊಡಬೇಡಿ ಅಂತ ನಮ್ಮ ಹತ್ರ ಹೇಳಿದ್ರು ಸರ್. ಓಕೆ, ನನಗೆ ಸ್ವಾತಿ ಅವ್ರದ್ದು ಫುಲ್ ಕಾಲ್ ಡೀಟೇಲ್ಸ್ ಬೇಕಾಗಿದೆ. ಓಕೆ ಸರ್, ನನಗೆ 1 ಗಂಟೆ ಟೈಮ್ ಕೊಡಿ, ನಾನು ಎಲ್ಲ ಡೀಟೇಲ್ಸ್ನ ಇಮೇಲ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಸೆಪ್ಟೆಂಬರ್ 20ನೇ ತಾರೀಕು ಸ್ವಾತಿ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾಳೆ. ಪ್ರಕಾಶ್ ಕೂಡ ಅವತ್ತೇ ಸ್ವಾತಿ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. 21-22ನೇ ತಾರೀಕು ಸ್ವಾತಿ ಬೆಂಗಳೂರಿನಲ್ಲೇ ಇದ್ದಾಳೆ ಅಂತ ನೆಟ್ವರ್ಕ್ ಕನ್ಫರ್ಮ್ ಮಾಡಿದೆ. ಐ ಥಿಂಕ್ ಸ್ವಾತಿ ಗಂಡನಿಗೆ ಸುಳ್ಳು ಹೇಳಿ ಬೆಂಗಳೂರಿನಲ್ಲೇ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ. ಸರ್ ಎಲ್ಲಿಗೆ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಕಂಡುಹಿಡಿಯೋದಾದರೂ ಹೇಗೆ ಸರ್? ಒಂದು ಕೆಲಸ ಮಾಡಿ, ಸ್ವಾತಿ ಒಳ್ಳೆ ಬಿಸ್ನೆಸ್ ಫ್ಯಾಮಿಲಿಗೆ ಸೇರಿದಳು. ಆಕೆ ಉಳ್ಕೊಂಡಿದ್ರೆ ಒಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿರ್ತಾಳೆ. ತಕ್ಷಣ ನೀವು ಎಲ್ಲ ಹೋಟೆಲಲ್ಲೂ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಸರ್ ಡೀಟೇಲ್ ಸಿಕ್ಕಿದೆ ಸರ್. ಸೆಪ್ಟೆಂಬರ್ 21-22ನೇ ತಾರೀಕು ಸ್ವಾತಿ ಹೋಟೆಲ್ ಹೈವೇನಲ್ಲಿ ಚೆಕ್ ಇನ್ ಆಗಿದ್ದಾರೆ. ಎಸ್, ಸಿಂಗಲ್ ರೂಮ್ ಕ್ಯಾಶ್ ಪೇಮೆಂಟ್. ಅದೇ ಡೇಟು ಅದೇ ಹೋಟೆಲ್ನಲ್ಲಿ ರಾಕೇಶ್ ಕೂಡ ಚೆಕ್ ಇನ್ ಆಗಿದ್ದಾನೆ. ಸಿಂಗಲ್ ರೂಮ್ ಕ್ಯಾಶ್ ಪೇಮೆಂಟ್. ಸರ್ ಸ್ವಾತಿ ಹೋಟೆಲ್ ಪ್ರೂಫ್ಗೆ ಅಂತ ಪ್ಯಾನ್ ಕಾರ್ಡ್ ಕಾಪಿ ಕೊಟ್ಟಿದ್ದಾಳೆ. ರಾಕೇಶು DL ಕಾಪಿ ಕೊಟ್ಟಿದ್ದಾನೆ. ಅದ್ರ ಡೀಟೇಲ್ಸ್ ಸರ್. ಸರ್ ಇಬ್ಬರು 3 ದಿನ ಅಲ್ಲೇ ಸ್ಟೇ ಆಗಿದ್ದಾರೆ. ಅಂದರೆ ಸ್ವಾತಿ ಮನೆಯಲ್ಲಿ ಸುಳ್ಳು ಹೇಳಿ ರಾಕೇಶ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಆಯಿತು. ಇವರಿಬ್ಬರದು ಫುಲ್ಲು ಕಾಲ್ ಡೀಟೇಲ್ಸ್ ತೆಗೆಸಿ ಇದ್ರ ಮೂಲ ಎಲ್ಲಿದೆ ಅಂತ ಹುಡುಕ್ಬಿಡೋಣ. ಓಕೆ ಸರ್. ಸರ್ ಸ್ವಾತಿ ಮತ್ತು ರಾಕೇಶು ಸುಮಾರು 12 ತಿಂಗಳಿಂದ ರೆಗ್ಯುಲರಾಗಿ ಟಚ್ಚಲ್ಲಿದ್ದಾರೆ ಸರ್. ಅದರ ಡೀಟೇಲ್ಸ್ ಸರ್. ಹಾಗೆ ರಾಕೇಶು ಮತ್ತೊಂದು ನಂಬರ್ ಜೊತೆ ರೆಗ್ಯುಲರ್ ಆಗಿ 8 ತಿಂಗಳಿಂದ ಟಚ್ಚಲ್ಲಿದ್ದಾನೆ. ಅವ್ರ ನಂಬರ್ ನೆಟ್ವರ್ಕು ಪ್ರಕಾಶ್ ಕೊಲೆ ಆದ ಟೈಮ್ನಲ್ಲೇ ಅದೇ ಲೊಕೇಶನ್ ತೋರಿಸ್ತಾ ಇದೆ ಸರ್. ಅದ್ರ ಡೀಟೇಲ್ಸ್. ಯಾರ್ದ್ರಿ ನಂಬರು? ಸರ್ ಪವನ್ ಅಂತ, ರಾಕೇಶ್ ಕ್ಲಾಸ್ಮೇಟ್. ಪವನ್ನ ಜೊತೆಗೆ ರಾಕೇಶು ಇತ್ತೀಚೆಗೆ ಮತ್ತೊಂದು ನಂಬರ್ ಜೊತೆ ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದಾನೆ ಸರ್. ಯಾರದು? ಸರ್ ನೀವು ಕೊಟ್ಟಿರೋ ನಂಬರು ಆನಂದ್ ಅನ್ನೋ ಹೆಸರಿಗೆ ಸೇರಿದ್ದು ಸರ್. ಅವನೊಬ್ಬ ಸ್ಮಗ್ಲರ್. ಇಲ್ಲಿಗೆಲ್ಲ ವೆಪನ್ಸ್ ಮಾರೋದು ಒಂದು ದಂಧೆ ಸರ್. ಇನ್ಫಾರ್ಮೇಷನ್ ಪಕ್ಕನಾ? ಪಕ್ಕ ಸರ್. ಥ್ಯಾಂಕ್ ಯು. ಸರ್ ಆ ನಂಬರು ಆನಂದ ಅನ್ನೋ ರೌಡಿ ಶೀಟರ್ಗೆ ಸೇರಿದ್ದು. ರಾಕೇಶ, ಪವನ, ಆನಂದ ಈ 3 ಜನ ಪ್ರಕಾಶ್ ಮರ್ಡರ್ ಆಗಿದ್ದ ದಿನ ಒಂದೇ ಕಡೆ ಸೇರಿದ್ದಾರೆ. ಅದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ಸೊ ಈ 3 ಜನ ಸೇರಿ ಕೊಲೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆಯಿತು. ಅಡಿಯ ನಮ್ಮ ಜೊತೆ. ಸರ್ ನಾನೇನು ತಪ್ಪು ಮಾಡಿದ್ದೀನಿ ಸರ್? ಅದೆಲ್ಲ ಸ್ಟೇಷನ್ ಗೊತ್ತಾಗುತ್ತೆ. ನಡೆಯ. ನಾನೇನು ಮಾಡಿಲ್ಲ ಸರ್. ಏಯ್ ನಡೆಯೋ.
ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಮತ್ತ್ಯಾಕಮ್ಮ ಹೊರಟೆ? ಪ್ರಕಾಶನ್ ಕೊಂದದ್ದು ಯಾರನ್ನು ಗೊತ್ತಾಯ್ತಾ? ಇಲ್ಲ ಅತ್ತೆ, ಮತ್ತೆ ಪೊಲೀಸ್ನವ್ರಿಗೆ ಬೇಡದಿರೋ ಯೋಚನೆಗಳು ಬಂದಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಕರೆದಿರ್ತಾರೆ. ನಮ್ಮ ನೋವು ಸಂಕಟ ಅವ್ರಿಗೇನು ಗೊತ್ತಾಗ್ಬೇಕು ಹೇಳಿ? ಬರ್ತೀನತ್ತೆ. ಬಾಯ್ ಚಿನ್ನು. ಬಾಯ್ ಮಮ್ಮಿ. ಮೊದಲೇ ಹೇಳಿದಾಗೆ ರಾಕೇಶ್ ಈ ಕೊಲೆ ಕೇಸ್ನಲ್ಲಿ ಪ್ರಮುಖ ವ್ಯಕ್ತಿಯಾಗಿ ನಿಲ್ತಾನೆ. ಆತನ ಕಾಲ್ ಡೀಟೇಲ್ಸ್ ತೆಗೆಸಿದ ಪೊಲೀಸ್ನವ್ರಿಗೆ ಆತನ ಮೇಲಿನ ಅನುಮಾನ ಬಲವಾಗ್ತಾ ಹೋಗುತ್ತೆ. ಆದರೆ ಅದನ್ನು ಭೇದಿಸೋದು ಅಷ್ಟೊಂದು ಸುಲಭ ಆಗಿರಲ್ಲ. ಯಾಕೆಂದ್ರೆ ರಾಕೇಶ್ ಯೂಸ್ ಮಾಡ್ತಿದ್ದ ಫೋನ್ ನಂಬರ್ ಮತ್ತು ಕೊಲೆ ನಡೆದ ದಿನ ಪ್ರಕಾಶ್ಗೆ ಕಾಲ್ ಮಾಡಿದ ನಂಬರ್ ಎರಡು ಬೇರೆ ಬೇರೆ ಆಗಿರುತ್ತೆ. ಆ ಮಟ್ಟಿಗೆ ರಾಕೇಶ್ ತನ್ನ ಬುದ್ಧಿವಂತಿಕೆನ ಉಪಯೋಗಿಸಿರ್ತಾನೆ. ಆದರೆ ಕಾನೂನಿನ ಕೈಗಳು ರಾಕೇಶ್ನ ಬುದ್ಧಿವಂತಿಕೆಯನ್ನು ಮೀರಿ ಬೆಳೆದಿರುತ್ತೆ ಅನ್ನೋದು ಆತನಿಗೆ ಗೊತ್ತಾಗಿರೋದಿಲ್ಲ. ಮತ್ತೆ ನನ್ನಿಂದ ನಿಮ್ಗೆ ಏನು ಮಾಹಿತಿ ಬೇಕಾಗಿತ್ತು ಸರ್? ನಾನು ಅವತ್ತೇ ಹೇಳಿದ್ನಲ್ಲ, ಆ ಪ್ರತಾಪ್ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾನಂತ. ಯಾಕೆ ಸರ್ ನೀವು ಅರ್ಥನೇ ಮಾಡ್ಕೋತಿಲ್ಲ? ಪ್ರತಾಪ್ ನಮ್ಮ ಹತ್ರ ಸುಳ್ಳು ಹೇಳಿ ನಮ್ಮ ದಾರಿ ತಪ್ಪಿಸೋದಕ್ಕೆ ಯಾಕೆ ಟ್ರೈ ಮಾಡ್ತಾನೆ? ಅದನ್ನು ನಾನು ಹೇಗೆ ಸರ್ ಹೇಳೋಕ್ಕೆ ಸಾಧ್ಯ? ಇನ್ನು ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಸರ್, ಮತ್ತೆ ನನ್ನ ಸ್ವಾತಿ ಅವರೇ, ನಿಮ್ಮ ಗಂಡನ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬನ್ನಿ ಕೂತ್ಕೊಳ್ಳಿ. ಆದರೆ ನಿಮ್ಮ ಗಂಡನ್ನ ಯಾಕೆ ಮತ್ತು ಹೇಗೆ ಕೊಲೆ ಮಾಡಿದ್ದಾರೆ ಅನ್ನೋದು ತಿಳ್ಕೊಬೇಕಾಗಿದೆ. ಈಗ ನೀವಿಬ್ಬರು ಸತ್ಯ ಹೇಳ್ತಿರೋ ಅಥವಾ ಮೂರನೇವ್ರನ್ನ ಕರೆಸ್ಬೇಕು. ಮಿಸ್ಟರ್ ರಾಕೇಶ್, ಈತ ನಿಮ್ಮ ಕಾಲೇಜ್ ಮೇಟ್ ಪವನ್. ಈಗ ನೀವು 3 ಜನ ಸತ್ಯ ಒಪ್ಕೊಳ್ಳೇಬೇಕು. ಯಾಕೆ ಅಂದರೆ ನಿಮ್ಮ 3 ಜನದ ಕಾಲ್ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಅಷ್ಟೇ ಅಲ್ಲ, ನೀವಿಬ್ಬರು ಒಂದೇ ಹೋಟೆಲ್ ಉಳ್ಕೊಂಡಿದ್ರಿ ಅನ್ನೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಮತ್ತು ನೀವು ಮಾಡಿರೋ ಕೆಲಸಗಳಿಗೆಲ್ಲ ಈ ಪವನ್ ಸಹಾಯ ತೊಗೊಂಡಿದ್ದೀರಾ ಅನ್ನೋದು ಕನ್ಫರ್ಮ್ ಆಗಿದೆ. ಸರ್, ಈ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರ್, ಬಲವಂತ ಮಾಡಿದ್ದು. ಯಾರ್ರೀ ಬಲವಂತ ಮಾಡಿದ್ದು? ಪ್ರಕಾಶ್ ನನಗೆ ಅಂತ ಸಮಯ ಕೊಡ್ತಿರ್ಲಿಲ್ಲ ಸರ್. ಯಾವಾಗಲೂ ಕೆಲಸ ಅಂತ ಕೆಲಸದಲ್ಲೇ ಮುಳುಗೋಗಿದ್ರು. ಗಂಡ ಸಮಯ ಕೊಡ್ತಾ ಇಲ್ಲ ಅಂತ ಗಂಡನ ಫ್ರೆಂಡ್ ಜೊತೆ ಸಮಯ ಕಳೆಯೋಕ್ಕೆ ಶುರು ಮಾಡಿದ್ವಿ. ನಾವು ತುಂಬ ಸಲ ಮೀಟ್ ಮಾಡಿದ್ವಿ. ಕೆಲವೊಂದು ಸಲ ಫಂಕ್ಷನಲ್ಲಿ, ಕೆಲವೊಂದು ಸಲ ಪಾರ್ಟಿನಲ್ಲಿ. ನಿಮ್ಮ ಭೇಟಿ ಇಲ್ಲಿಂದ ಶುರುವಾಗಿ ಲಾಡ್ಜ್ವರೆಗೂ ಹೋಯ್ತು. ಸ್ವಾತಿ ಪ್ರತಿ ಸರಿ ತವ್ರ ಮನೆಗೆ ಹೋಗ್ತೀನಿ ಅಂತೇಳಿ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ಲು. ಸ್ವಾತಿ, ಪದೇ 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 ತವ್ರ ಮನೆಗೆ ಹೋಗ್ತಿದೆಯಲ್ಲ, ಏನಾಗಿದೆ? ಏನಾಗಿದೆ ಅಂದರೆ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಇಲ್ವಲ್ಲ, ಅದಕ್ಕೆ 3 ಹೊತ್ತು ಬಿಸ್ನೆಸ್ ಅಂತ ಹೊರಗಡೆ ಇದ್ದರೆ ನಾನು ಏನು ಮಾಡಲಿ? ನಾನು ಹೊರಗಡೆ ಇದ್ರೇನಾಯ್ತು? ಮನೇಲಿ ನಿನ್ನ ಜೊತೆ ಮಗು ಇದೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಇರಬಹುದು, ಆದರೆ ನಿಮಗೆ ಅಂತ ನಿಮ್ಮ ಜವಾಬ್ದಾರಿಗಳಿವೆ, ಅದನ್ನು ನೀವು ಮರ್ತಿದ್ದೀರಾ. ನೋಡಿ, ನಾನು ಡಿಸೈಡ್ ಮಾಡಿದ್ದೀನಿ, ನಾಳೆ ನಾನು ಹೋಗ್ತಾ ಇದ್ದೀನಿ. ರಾಕಿ, ಪ್ರಕಾಶ್ಗೆ ಯಾಕೋ ನನ್ನ ಮೇಲೆ ಅನುಮಾನ ಶುರುವಾಗಿದೆ. ಅವರು ಮೊಬೈಲ್ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಲ್ ಡೀಟೇಲ್ಸ್ ಕೇಳಿದ್ರಂತೆ. ಅವ್ರು ನನಗೆ ಫೋನ್ ಮಾಡಿದರು, ನಿಮ್ಮ ಹಸ್ಬೆಂಡ್ ನಿಮ್ಮ ಕಾಲ್ ಡೀಟೇಲ್ಸ್ ಕೇಳ್ತಿದ್ದಾರೆ, ಕೊಡ್ಬೋದಾ ಅಂತ. ನಾನೇ ಹೇಗೋ ಅವಾಯ್ಡ್ ಮಾಡಿದ್ದೀನಿ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನೋಡು, ನೀ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ. ನಾವಿಬ್ಬರು ಮದುವೆಯಾಗಿ ಆರಾಮಾಗಿರೋಣ. ಡೋಂಟ್ ವರಿ. ಏನು ಹೇಳ್ತಿದ್ಯಾ ನೀನು? ಪ್ರಕಾಶ್ನ ಬಿಟ್ಟು ನಿನ್ನ ಮದುವೆ ಆದರೆ ನನ್ನ ಮಗು ಪರಿಸ್ಥಿತಿ ಏನು? ಏಯ್, ನಿನ್ನ ಮಗು ನಾನು ನೋಡ್ಕೋತೀನಿ, ಮಗು ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸ್ವಾತಿ, ಯಾರ ಜೊತೆ ಅಫೇರ್ ಇಟ್ಕೊಂಡಿದ್ಯಾ? ಪ್ರಕಾಶ್, ಏನು ಮಾತಾಡ್ತಿದ್ದೀರಾ ನೀವು? ನನ್ಗೆ ಗೊತ್ತು, ಪ್ರತಿ ತಿಂಗಳು ಮಗುನ ಮನೇಲಿ ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿದ್ಯಲ್ಲ, ಯಾರು ಮೀಟ್ ಮಾಡೋಕ್ಕೆ? ಮಗುನ ಮನೇಲಿ ಬಿಟ್ಟೋದೆ ಅಂದರೆ ಅಫೇರ್ ಇದೆ ಅಂತ ಅರ್ಥ? ಯಾಕೆ ಮನೆಯಲ್ಲಿ ಮಗು ನೋಡ್ಕೊಳಕ್ಕೆ ಯಾರು ಇಲ್ವಾ? ಸ್ವಾತಿ, ಕೇಳಿದ ಕ್ವಶನ್ಗೆ ಆನ್ಸರ್ ಕೊಡು. ಯಾರ ಜೊತೆ ಅಫೇರ್ ಇಟ್ಕೊಂಡಿದ್ಯಾ? ಪ್ರಕಾಶ್, ಸುಮ್ಮನೆ ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ನನಗೆ ಯಾರ ಜೊತೆನೂ ಅಫೇರ್ ಇಲ್ಲ. ಸಾಕು, ನನಗೆಲ್ಲ ಗೊತ್ತಿದೆ. ನನಗೆ ಡೈವರ್ಸ್ ಬೇಕು. ಬಿಟ್ಬಿಡು. ಅದಷ್ಟು ಸುಲಭ ಅಲ್ಲ ರಾಕೇಶ್. ಮಗು ಏನಾದರೂ ಅವರಪ್ಪ ಬೇಕು ಅಂತ ಕೇಳಿದ್ರೆ ನಾನು ಏನು ಮಾಡಲಿ? ಸ್ವಾತಿ, ನೀನನ್ನು ಪ್ರೀತಿಸ್ತೆ ತಾನೆ? ಹಾಗಾದರೆ ಅವನನ್ನು ಬಿಟ್ಬಿಡು. ಸ್ವಾತಿ ನನ್ನ ಮಾತು ಕೇಳ್ತಾ ಇರಲಿಲ್ಲ, ಅದಕ್ಕೆ ನಾನು ಬೇರೆ ದಾರಿನ ಹುಡ್ಕೋಬೇಕಾಯ್ತು.
ಆ ಬೇರೆ ದಾರಿ ಪ್ರಕಾಶ್ನ ಕೊಲೆ ಮಾಡೋದು ಅಲ್ವಾ? ನಿಮ್ಮ ಗಂಡನ್ನ ಸಾಯಿಸೋ ಪ್ಲ್ಯಾನ್. ರಾಕೇಶ್, ನಿನಗ್ಯಾಕೆ ಇಂಥ ಯೋಚನೆ ಬಂತು? ಪವನ್, ಆ ಡಿಸ್ಕಷನ್ಲ ಈಗ ಬೇಡ. ಈ ವಿಷಯದಲ್ಲಿ ನೀ ನನಗೆ ಹೆಲ್ಪ್ ಮಾಡಲೇಬೇಕು. ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ ರಾಕೇಶ್. ಪವನ್, ನಾನಿನ್ನ ಓದೋ ಖರ್ಚೆಲ್ಲ ನೋಡ್ಕೊಂಡಿದ್ದೀನಿ. ಆ ಋಣ ತೀರ್ಸೋದಕ್ಕೋಸ್ಕರನಾದರೂ ನೀ ನನಗೆ ಸಹಾಯ ಮಾಡಲೇಬೇಕು. ನೀನು ಖರ್ಚು ಮಾಡಿದ ದುಡ್ಡು ನಾನು ಹೆಂಗಾರ ವಾಪಸ್ ಕೊಡ್ತೀನಿ, ಆದರೆ ಈ ಕೊಲೆಗಿಲೆ ಎಲ್ಲ ನನ್ನ ಕೈಲಾಗಲ್ಲಪ್ಪ. ಪವನ್, ನಾನು ನಿನಗೆ ಹೆಲ್ಪ್ ಮಾಡುವಾಗ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬರೀ ಸ್ನೇಹಕ್ಕೋಸ್ಕರ ಹೆಲ್ಪ್ ಮಾಡಿದ್ದು. ನೀನು ನಮ್ಮ ಸ್ನೇಹಕ್ಕೆ ಬೆಲೆ ಕೊಡೋದಾದ್ರೆ ಈ ವಿಷಯದಲ್ಲಿ ಸಹಾಯ ಮಾಡು. ಫ್ರೆಂಡ್ಶಿಪ್ಗೋಸ್ಕರ ನೀನು ಕೊಲೆ ಮಾಡೋದಕ್ಕೂ ಸಹಾಯ ಮಾಡ್ತೀಯಾ? ಸರ್, ರಾಕೇಶ್ ಋಣ ನನ್ನ ಮೇಲೆ ಇತ್ತು ಸರ್, ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ಪೊಲೀಸಿಗೆ ಇನ್ಫಾರ್ಮ್ ಮಾಡೋ ದಾರಿ ಇತ್ತು. ನೀನು ಹಾಗೆ ಮಾಡಿದ್ದಿದ್ರೆ ಇವತ್ತು ಒಂದು ಜೀವ ಉಳಿತಾ ಇತ್ತು. ರಾಕೇಶನ್ ಗನ್ ಕೊಡ್ಸೋದಕ್ಕೆ ಆನಂದನ್ ಭೇಟಿ ಮಾಡಿಸ್ದೆ. ಎಷ್ಟಿದ್ರ ಬೆಲೆ? 1 ಲಕ್ಷ. 1 ಲಕ್ಷನಾ? ಓಕೆ. ಪ್ರತಾಪ್ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ. ಅವನು ಗೊತ್ತಿರಲಿಲ್ಲ ಅವನ ಮೊಬೈಲ್ ತೊಗೊಂಡು ನೀವೇನು ಮಾಡ್ತೀರಾ ಅಂತ. ಹೇಳು ರಾಕೇಶ್. ಎಲ್ಲಿದ್ಯಾ? ಮನೇಲಿ. ನಾನಿವತ್ತು ಪ್ರಕಾಶ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನಾವಿವತ್ತು ಮಗುನ ಸ್ಕೂಲ್ ಅಡ್ಮಿಷನ್ಗೆ ಹೋಗ್ತಿದ್ದೀವಿ. ಕ್ಯಾನ್ಸಲ್ ಮಾಡು. ರಾಕೇಶ್, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮಿಬ್ಬರು ಲೈಫು ಹಾಳಾಗುತ್ತೆ. ಏಯ್, ಈ ರಾಕೇಶ್ ಅಷ್ಟು ದಡ್ಡ ಅಲ್ಲ. ನಾನೆಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ರಾಕೇಶ್, ನನಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ನೀನೀಗ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡು. ನಾವಿಬ್ಬರು ಸಂತೋಷವಾಗಿರೋ ಹಾಗೆ ನಾನು ಮಾಡ್ತೀನಿ. ನಾನು ಹೇಳಿದ್ದೆ ಸರ್, ಪ್ರಕಾಶ್ನ ಸಾಯಿಸೋದು ಬೇಡ ಅಂತ. ರಾಕೇಶ್ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀವು ಎಲ್ಲ ವಿಷಯ ಮುಚ್ಚಿಟ್ಟು ನಿಮ್ಮ ಫ್ಯಾಮಿಲಿಗೆ ನಮಗೆ ಸುಳ್ಳು ಹೇಳಿದ್ದೀರ. ಹಾಗೆ ಅವತ್ತು ನಿಮ್ಮ ಮಗಳ ಸ್ಕೂಲ್ ಅಡ್ಮಿಷನ್ ಕೂಡ ನೀವೇ ಅಲ್ವಾ ಪೋಸ್ಟ್ಪೋನ್ ಮಾಡಿಸಿದ್ದು? ಸ್ವಾತಿ, ರೆಡಿನಾ? ಇಲ್ಲ ಪ್ರಕಾಶ್, ಅಡ್ಮಿಷನ್ಗೆ ನಾಳೆ ಹೋಗೋಣ. ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ. ಅಡ್ಮಿಷನ್ ಪ್ರೋಗ್ರಾಮ್ ಆಲ್ರೆಡಿ ಫಿಕ್ಸ್ ಆಗಿದೆ. ಇವಾಗ ಕ್ಯಾನ್ಸಲ್ ಮಾಡೋದು ಅಂದರೆ? ಕ್ಯಾನ್ಸಲ್ ಮಾಡಿ ಏನಾಗಲ್ಲ. ನಂಗೆ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸರಿ, ಕಾಲ್ ಮಾಡಿ ಮಾತಾಡ್ತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾ? ಏನು ಬೇಡ, ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಬಾಯ್. ಬಾಯ್ ಚಿನ್ನು. ಹಲೋ, ನಿನ್ನ ಹೆಂಡತಿ ಇಟ್ಕೊಂಡಿರೋ ಅಕ್ರಮ ಸಂಬಂಧದ ಬಗ್ಗೆ ನಿನಗೆ ಗೊತ್ತಾಗಬೇಕಾ? ಯಾರು ಮಾತಾಡ್ತಿರೋದು? ನಿನ್ನ ಹಿತೈಷಿ ಅನ್ಕೋ. ಏನು ಹೇಳ್ತಿದ್ಯಾ ನೀನು? ನಿನ್ನ ಹೆಂಡತಿ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತು. ಅಷ್ಟೇ ಅಲ್ಲ, ಅದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ. ಏನು ಸಾಕ್ಷಿ ಇದೆ? ಬಂದರೆ ಎಲ್ಲ ತೋರಿಸ್ತೀನಿ. ಎಲ್ಲಿಗೆ ಬರಬೇಕು? ಹೆಸರುಘಟ್ಟ ರೋಡಲ್ಲಿರೋ ಬೆಟ್ಟದ ಹತ್ರ ಬಾ. ಸರಿ, ಈಗಲೇ ಬರ್ತೀನಿ. ಗುರು, ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ಓಕೆ ಸರ್. ಕೇಶ್, ನೀನಾ? ನನ್ನ ಹೆಂಡತಿ ಬಗ್ಗೆ ಎಲ್ಲ ಗೊತ್ತು ಅಂದಿದ್ದು ನೀನೇನಾ? ಹೌದು. ನಿನಗೇನು ಗೊತ್ತು? ಏನಿದೆಲ್ಲ? ಈಗೆಲ್ಲ ಗೊತ್ತಾಗುತ್ತೆ. ನೀನು ನನ್ನ ಹೆಂಡತಿ ಜೊತೆಗೆ ಬಾಡಿನ ಬೇರೆ ಕಡೆ ಶಿಫ್ಟ್ ಮಾಡೋಣ, ನಡಿ.
ಈ ಕಾರ್ನ ಬೇರೆ ಶಿಫ್ಟ್ ಮಾಡೋಣ. ಪ್ರಕಾಶ್ ನಿಮಗೆ ಡೈವರ್ಸ್ ಕೊಡೋದಕ್ಕೆ ರೆಡಿಯಾಗಿದ್ದ. ನೀವು ಮನ್ಸು ಮಾಡಿದ್ದಿದ್ರೆ ಈ ಸಂಬಂಧದಿಂದ ಆರಾಮಾಗಿ ಆಚೆ ಬರ್ಬೋದಾಗಿತ್ತು. ನಿಮ್ಮ ಗಂಡನ್ನ ಕೊಲ್ಲೋ ಅವಶ್ಯಕತೆನೇ ಇರಲಿಲ್ಲ. ಅನ್ಯಾಯವಾಗಿ ಒಂದು ಜೀವ ಬಲಿ ತೊಗೊಂಬಿಟ್ರಲ್ರಿ. ಛೇ, ಚಿನ್ನದಂತ ಸೊಸೆ ಅಂದ್ಕೊಂಡಿದ್ದೆ, ಆದ್ರೆ ಎಂಥ ಅನ್ಯಾಯ ಮಾಡಿಬಿಟ್ಲು. ಇವಳು ಇಂಥ ಅನ್ಯಾಯ ಮಾಡ್ತಾಳಂತ ನಾನು ಕನ್ಸಲ್ಲೂ ಎಣಿಸಿರ್ಲಿಲ್ಲ. ನನ್ನ ಮಗ ತುಂಬಾ ಇಷ್ಟಪಟ್ಟು ಮದುವೆ ಆದ ಅವಳನ್ನ, ಅಂಥವನಿಗೆ ಇಂಥ ಮೋಸ ಮಾಡಿಬಿಟ್ಲ. ಈಗ ಈ ಮಗು ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂದ್ರೆ ನಾನು ಏನ್ ಹೇಳಲಿ? ತಮ್ಮಗ ಇಲ್ಲ ಅಂದ್ರೆ ನಾವಿನ್ ಯಾಕೆ ಬದುಕಿರ್ಬೇಕು? ಬದುಕಿರ್ಬೇಕು ನೀವು. ಈ ಮಗುಗೋಸ್ಕರನಾದ್ರೂ ಬದುಕಿರ್ಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಆ ಮಗುಗೆ ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ಒಂದು ಸಂಸಾರ ಚೆನ್ನಾಗಿ ನಡಿಬೇಕು ಅಂದ್ರೆ ಅಲ್ಲಿ ಗಂಡ ಹೆಂಡತಿ ನಡುವಿನ ಹೊಂದಾಣಿಕೆ ತುಂಬಾ ಮುಖ್ಯ ಆಗಿರುತ್ತೆ. ಪ್ರೀತಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಹೊಂದಾಣಿಕೆ, ಮತ್ತೊಂದು ಕ್ಷಮಾಗುಣ. ಇವೆರಡೂ ಇಲ್ಲ ಅಂದಮೇಲೆ ಯಾವ ಪ್ರೀತಿನೂ ಶಾಶ್ವತವಾಗಿ ಉಳಿಯೋದಿಲ್ಲ. ಇದೇ ಸಮಸ್ಯೆ ಪ್ರಕಾಶ್ ಮತ್ತು ಸ್ವಾತಿ ಸಂಸಾರದಲ್ಲಿ ತಲೆದೋರಿತು. ಈ ವಿಚಾರದಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳೋದು ಕಷ್ಟ. ಅವರವ್ರ ದೃಷ್ಟಿಲಿ ಅವರವರು ಸರಿಯಾಗೇ ಇರ್ತಾರೆ. ಹಾಗಂತ ಒಂದು ಜೀವನ ಬಲಿ ತಗೊಳ್ಳೋ ಮಟ್ಟಕ್ಕೆ ಯೋಚಿಸೋದು ತುಂಬಾ ಅಪಾಯಕಾರಿ. ಇದನ್ನೆಲ್ಲ ಯೋಚಿಸೋ ಮುಂಚೆನೆ ಪ್ರಕಾಶ್ ಜೀವ ಈ ಜಗತ್ತಿಂದ ತುಂಬಾ ದೂರ ಹೋಗ್ಬಿಟ್ಟಿದೆ. ಇಲ್ಲಿ ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಯಾವ ಶಿಕ್ಷೆ ಆಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರಕಾಶ್ನ ತಂದೆ ತಾಯಿ ಮತ್ತು ಪುಟ್ಟ ಮಗುವಿನ ನೋವಿಗೆ ಪರಿಹಾರ ಏನು ಅನ್ನೋದು ಮುಖ್ಯ ಆಗುತ್ತೆ. ಒಂದು ಸಣ್ಣ ಅಸಮಾಧಾನಕ್ಕೆ ಒಂದು ಜೀವನೇ ಬಲಿ ಕೊಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯ ಘಟನೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ.